Littering in public places is injurious to the environment. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ನೀವಿವಾಗ ನೋಡ್ತಾ ಇರುವಂತಹ ಸುಂದರವಾದ ಬೆಳಗಿನ ದೃಶ್ಯಗಳು ಮೌಂಟೇನ್ ಶ್ಯಾಡೋಸ್ ರೆಸಾರ್ಟ್ ವೈನಾಡ್ನಲ್ಲಿ ಸೆರೆ ಹಿಡಿದಿರುವಂಥದ್ದು. ಗುಡ್ ಮಾರ್ನಿಂಗ್ ವೈನಾಡ್. ಸುಮಾರು ಬೆಳಿಗ್ಗೆ 5 ಗಂಟೆ ಅಥವಾ 5 ಕಾಲ ಆಗಿರಬೇಕು. ಹೊರಗಡೆ ಆಕಾಶದಲ್ಲಿ ಎಷ್ಟು ಬಣ್ಣಗಳು ಮೂಡಿ ಬರ್ತಾ ಇದ್ವು ಅಂತಂದರೆ, ಮೋಡ ಕವಿದ ವಾತಾವರಣ ಇದ್ರೂ ಸನ್ರೈಸ್ಗೆ ಮುಂಚೆ ಆಗುವಂತಹ ಆ ಬಣ್ಣದ ಬದಲಾವಣೆಗಳು ಆಗಸದಲ್ಲಿ ಪ್ರಕೃತಿ ಅನ್ನೋ ಕಲಾವಿದ ಚಿತ್ತಾರ ಬಿಡಿಸಿದ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಬಣ್ಣ ಬಣ್ಣದ ಬದಲಾವಣೆಗಳು ತುಂಬಾ ಕಣ್ಣು ಕೊರೈಸುವ ಹಾಗೆ ಇತ್ತು. ಪಕ್ಷಿಗಳು ಚಿಲಿಪಿಲಿ ಚಿಲಿಪಿಲಿ ಗುಡ್ತಾ ಇದ್ವು. ನೀರಿನ ಜುಳು ನಾದ, ತಣ್ಣನೆ ಗಾಳಿ, ಬೆಳಗಿನ ಜಾವದ ಈ ಸುಂದರವಾದ ದೃಶ್ಯಗಳು ನಿಮಗೋಸ್ಕರ ಸೆರೆ ಹಿಡಿದು ತಂದಿದ್ದೀವಿ. ಮಾನ್ಯ ಮತ್ತು ನಾನು ಇಬ್ಬರೂ ಬೆಳಿಗ್ಗೆ ಬೇಗ ಎದ್ದು ಸನ್ರೈಸ್ ಫೋಟೋಶೂಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಮಾನ್ಯ ಎದ್ಬಿಟ್ಟು ಜಸ್ಟ್ ಒಂದು ಜಲಕ್ ನೋಡಿಬಿಟ್ಟು ವಾಪಸ್ ಹೋಗಿ ಮಲಗಿಬಿಟ್ಲು. ಸೊ ಇಟ್ಸ್ ಮೀ ಅಲೋನ್ ನಾವು. ಬನ್ನಿ, ಮೀ ಟೈಮ್ನ ಎಂಜಾಯ್ ಮಾಡ್ತಾ ನಿಮ್ಮಗಳ ಜೊತೆಯಲ್ಲಿ ನಾನು ಸನ್ರೈಸ್ ದೃಶ್ಯಾವಳಿಗಳನ್ನು ಕ್ಯಾಪ್ಚರ್ ಮಾಡ್ತಾ ಹೋಗ್ತೀನಿ. ಈ ಒಂದು ಅದ್ಭುತವಾದಂತಹ ಸನ್ರೈಸ್ನ ಕಣ್ತುಂಬಿಸ್ಕೊತ ಈ ಒಂದು ಸುಂದರವಾದ ಮುಂಜಾನೆಯನ್ನು ಸವಿಯೋಣ. ಮೋಡ ಕವಿದ ವಾತಾವರಣ ಆಗಿದ್ರೂ ಸನ್ರೈಸು ತನ್ನದೇ ಆದಂತಹ ಒಂದು ಸುಂದರವಾದ ಛಾಪನ್ನು ಇಡೀ ಆಗಸದಲ್ಲಿ ಮೂಡಿಸಿತ್ತು. ಈ ಒಂದು ಅದ್ಭುತವಾದಂತಹ ಸನ್ನಿವೇಶಕ್ಕೆ ನೀವೆಲ್ಲರೂ ಇವತ್ತು ಸಾಕ್ಷಿಯಾಗ್ತಾ ಇದ್ದೀವಿ. ಪ್ರತಿದಿನ ಸೂರ್ಯ ಹುಟ್ಟುತ್ತಾನೆ, ಆದರೆ ಇವತ್ತಿನ ಈ ಸೂರ್ಯನ ಈ ಒಂದು ಕಿರಣಗಳು ನಮ್ಮಲ್ಲಿ ಒಂದು ಹೊಸ ಬೆಳಕನ್ನು, ಒಂದು ಹೊಸ ಸಂತೋಷವನ್ನು, ಏನೋ ಒಂದು ಹೊಸ ಹುರುಪನ್ನು ತರ್ತಾ ಇದೆ. ಸೂರ್ಯೋದಯದೊಂದಿಗೆ ಇಡೀ ಜೀವರಾಶಿಗೆ ಜೀವ ಬಂದಂತಾಗಿತ್ತು. ಅಲ್ಲಲ್ಲಿ ಪಕ್ಷಿಗಳ ನಾದದ ಜೊತೆಯಲ್ಲಿ ದುಂಬಿಗಳ ಜೇಂಕಾರ ಕೂಡ ತುಂಬಾ ಸೊಗಸಾಗಿತ್ತು. ಸೊ ಈ ಒಂದು ದೃಶ್ಯಾವಳಿನ ನಿಮಗೋಸ್ಕರ ಸೆರೆ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟೆ. ಪ್ರಕೃತಿ ಅನ್ನುವಂತಹ ಕಲಾವಿದನ ಆಗಸದ ಚಿತ್ತಾರಕ್ಕೆ, ರಂಗವಲ್ಲಿಗೆ ಮನಸೋತು ಮಂತ್ರಮುಗ್ಧಳಾಗಿ ನಾನು ಆಗಸವನ್ನೇ ದಿಟ್ಟಿಸ್ತಾ ನಿಂತಿದ್ದೆ. ನೇಚರ್ ಇಸ್ ಜಸ್ಟ್ ಅ ಥೆರಪಿ. ವೆನ್ ಯು ಆರ್ ಇನ್ ನೇಚರ್, ಯು ಆರ್ ಹ್ಯಾವಿಂಗ್ ದ ಬೆಸ್ಟ್ ಆಫ್ ಯುವರ್ ಲೈಫ್. ಈಗ ಸಮಯ ಬೆಳಗಿನ ಜಾವ ಸುಮಾರು 6:30 ಗಂಟೆ ಆ್ಯಂಡ್ ಸೂರ್ಯೋದಯ ಆಗಲೇ ಆಗೋಗಿದೆ. ಆ್ಯಂಡ್ ಸೂರ್ಯನ ಕಿರಣಗಳು ಎಲ್ಲ ಕಡೆನೂ ಈಗಾಗಲೇ ಪಸರಿಸ್ಕೊಂಡಿದೆ. ಆ್ಯಂಡ್ ಮೋಡಗಳು ಚಲಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಾ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ಸೂರ್ಯೋದಯ ಆದಮೇಲಂತೂ ಅಲ್ಲಲ್ಲಿ ಚದುರದ ಮೋಡಗಳು ಮತ್ತು ಮೋಡ ಚಲಿಸುವಂತಹ ಒಂದು ಸನ್ನಿವೇಶಗಳು ಇದೆಲ್ಲನೂ ಇಟ್ಸ್ ಜಸ್ಟ್ ಆ್ಯಡಿಂಗ್ ಟು ದ ಬ್ಯೂಟಿ ಆಫ್ ದಿಸ್ ಪ್ಲೇಸ್. ಆ್ಯಂಡ್ ಬ್ಯಾಲ್ಕನಿಲಿ ಕೂತ್ಕೊಂಡು ಸುಮ್ಮನೆ ಸ್ಟೇರಿಂಗ್ ಎಟ್ ದ ಸ್ಕೈ, ಗೇಸಿಂಗ್ ಎಟ್ ದೀಸ್ ಮೌಂಟನ್ಸ್. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಏನು ಮಾಡಿದಿರ ಸುಮ್ಮನೆ ಇಡೀ ದಿನ ಬ್ಯಾಲ್ಕನಿನಲ್ಲಿ ಈ ಮೌಂಟನ್ಸ್ನ ಮತ್ತು ಈ ವಾಟರ್ ವ್ಯೂನ ನೋಡ್ಕೊಂಡು ಕೂತ್ಕೊಬೇಕು ಅಂತ ಅನ್ನಿಸ್ತಾ ಇದೆ. ದ ಮಾರ್ನಿಂಗ್ ಇಸ್ ಪ್ಲೆಸೆಂಟ್ಲಿ ಬ್ಯೂಟಿಫುಲ್, ಚರ್ಪಿಂಗ್ ಆಫ್ ದ ಬರ್ಡ್ಸ್, ಹಾಗೇನೆ ದ ಕೂಲ್ ಬ್ರೀಸ್. ಐ ಟೆಲ್ ಯು, ಇಟ್ಸ್ ಸಮಥಿಂಗ್ ವಿಚ್ ಯು ಗೆಟ್ ಟು ಎಕ್ಸ್ಪೀರಿಯನ್ಸ್. ಇಟ್ಸ್ ಆಸಮ್. ಮೌಂಟೇನ್ ಶ್ಯಾಡೋಸ್ ರೆಸಾರ್ಟ್ನ ಬ್ಯಾಲ್ಕನಿಯಿಂದ ಈ ಸುಂದರವಾದ ಮೌಂಟೇನ್ ರೇಂಜಸ್ಗಳನ್ನು ಕೂತ್ಕೊಂಡು ಎಂಜಾಯ್ ಮಾಡುವಂತಹ ಒಂದು ಸೌಭಾಗ್ಯ ನಮ್ಮದಾಗಿತ್ತು. ಇವತ್ತಿನ ಮಾರ್ನಿಂಗ್ ಹ್ಯಾಸ್ ಬೀನ್ ದ ಬೆಸ್ಟ್ ಫಾರ್ ಮೀ ಆ್ಯಂಡ್ ಟ್ರೂಲಿ ಇಟ್ಸ್ ಅಮೇಝಿಂಗ್ ಫೀಲಿಂಗ್. ಹೀಗೆ ಆಲ್ಮೋಸ್ಟ್ 2 ಅವರ್ಸಿಂದ ಕೂತಿದ್ದೀನಿ. ಇಟ್ಸ್ 7:30 ನಾವು. ಬನ್ನಿ ಇವ್ರನ್ನ ಎಬ್ರಿಸೋಣ. Good morning guys, it's day 2 at Mountain Shadows and now we are heading towards the breakfast. So ಇವತ್ತೇನೇನು ಮಾಡ್ತೀವಿ, ಬೋಟ್ ರೈಡ್ ಹೋಗ್ತೀವ, ಬನಸರ ಸಾಗರ್ ಡ್ಯಾಮ್ ಹೋಗ್ತೀವ, ಮತ್ತು ಇಲ್ಲಿ ಪೂಲಲ್ಲಿ ಆಟ ಆಡ್ತೀವ. ಲೆಟ್ಸ್ ಜಸ್ಟ್ ಚೆಕ್ ಇಟ್ ಔಟ್.
Just have a look at the breakfast table. It was a very beautiful spread and with the most scenic view. So ಈ ಜಾಗದಲ್ಲಿ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋದೇನೆ ಇಟ್ಸ್ ಜಸ್ಟ್ ಅ ಮೂಮೆಂಟ್. ಪೂಲ್ ವ್ಯೂ ಜೊತೆನಲ್ಲಿ ಬನಸುರ ಸಾಗರ್ ಡ್ಯಾಮ್ ವ್ಯೂ ಕೂಡ ನಮಗೆ ರೆಸ್ಟೋರೆಂಟಿಂದ ಸಿಗುತ್ತೆ. So we just finished our breakfast and now just look at this view. So pretty and beautiful. What a morning it. Just take a look at this. This is therapy, actual therapy. So almost getting regenerated at the best place. Nature itself is a therapy and I am in the lap of Mother Nature. Every single frame of this beautiful paradise has something more beautiful to offer. ಎಲ್ಲಿ ನೋಡಿದ್ರೂ ನಿಮಗೆ ಹಚ್ಚ ಹಸಿರು ಮತ್ತು ಆ ತಿಳಿಯಾದ ನೀರಿನ ಬಣ್ಣ ಕಣ್ಣು ಕೋರೈಸೋ ಹಾಗಿದೆ. ಎಲ್ಲರದು ಬ್ರೇಕ್ಫಾಸ್ಟ್ ಮುಗ್ದಿದೆ. ರೂಮ್ಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಪೂಲ್ ಕಡೆಗೆ ಹೋಗೋಣ. ಸೊ ಈಗ ಜಸ್ಟ್ ಫಿನಿಶ್ ವಿತ್ ದ ಬ್ರೇಕ್ಫಾಸ್ಟ್, ಬ್ಯಾಕ್ ಟು ದ ರೂಮ್ ಆ್ಯಂಡ್ ರೆಡಿ ಟು ಹಿಟ್ ದ ಪೂಲ್. ಸೊ ದಿಸ್ ಪೂಲ್ ಇಸ್ ನೋನ್ ಫಾರ್ ಇಟ್ಸ್ ಇನ್ಫಿನಿಟಿ ಪೂಲ್ ಆ್ಯಂಡ್ ದ ವ್ಯೂ ಲ್ಯಾಂಡ್ಸ್ಕೇಪ್. ಸೊ ಈ ಪೂಲಿಂದ ಒಂದು ಅದ್ಭುತವಾದಂತಹ ಸೀನ್ರಿ ನಮಗೆ ಕಾಣಿಸುತ್ತೆ. ದ ಮೌಂಟೇನ್ಸ್ ಆ್ಯಂಡ್ ದ ಬನಸುರ ಸಾಗರ್ ಬ್ಯಾಕ್ ವಾಟರ್ಸ್. ಸೊ ಇದನ್ನು ನೋಡೋದಕ್ಕೇನೆ ಕಣ್ಣಿಗೆ ಹಬ್ಬ ಇದ್ದಂಗೆ. ಸೊ ಬನ್ನಿ ಪೂಲ್ಗೆ ಹೋಗೋಣ. ಲೆಟ್ಸ್ ಹ್ಯಾವ್ ಸಮ್ ಫನ್ ಟೈಮ್. So Manya and me are heading to the pool. Excited? So we have Mr. Harsha here, seriously into a book. ಯಾವ book ಅಂತ ನೋಡೋಣ. Just take a look at this beautiful infinity pool with the best view of Banasura Sagar. The blue waters are just tempting. We just swimming Muksadvi and time for checkout. So this property is something which again keeps calling you back. So maybe sometime sooner we'll definitely get in here to the jacuzzi room. So it's been my dream to get into the jacuzzi room. Kandita, next time Baravaga we'll plan that we get to stay at least 2 nights. And so how did you like this? We'll be back here soon in 2025, March or April again for the summer vacation. As promised, jacuzzi villa. Pool. Jacuzzi villa. No. Jacuzzi villa. Jacuzzi villa. Totally mesmerized with the beauty of this place. This place is ultimate heaven. ಈ ಜಾಗ ನಿಮಗೆ ಬಾಲಿನ ನೆನಪು ತರಿಸುತ್ತೆ, ಸ್ವಿಟ್ಜರ್ಲ್ಯಾಂಡ್ನ ನೆನಪು ತರಿಸುತ್ತೆ. ಆ್ಯಂಡ್ ನನ್ನ ಹಿಂದೆ ನೀವಿಲ್ಲೇನು ನೋಡ್ತಾ ಇದ್ದೀರಾ ಈ ಪೀಕು, ದಿಸ್ ಇಸ್ ಬ್ಯೂಟಿಫುಲ್. ಆ್ಯಂಡ್ ಈ ವ್ಯೂ ಸಮಥಿಂಗ್ ಯು ವುಡ್ ಡೈ ಫಾರ್. And definitely, as I told, we'll be back again soon, maybe sometime very soon in 2025, February or March, for the Lakeview room with jacuzzi. So, see ya! One hot cup of tea and what makes it more perfect.
ಇವಾಗ ರೂಮ್ ಹೋಗ್ತಾ ಇದ್ದೀವಿ. ಮಾನ್ಯ ಆವಾಗ್ಲೇನೆ ಇನ್ನೊಂದು ಬಗ್ಗಿನಲ್ಲಿ ಶಿ ಹ್ಯಾಸ್ ಲೆಫ್ಟ್ ಟು ದ ರೂಮ್. ಕೀ ಅವಳ ಹತ್ರ ಇಲ್ಲ. ಶಿ ಹ್ಯಾಸ್ ಮಿಸ್ಟೇಕನ್ ದ ಕೀ ಟು ಬಿ ಇನ್ ದ ಬ್ಯಾಗ್ ವೆರ್ ಎಸ್ ದ ಕೀ ಇಸ್ ವಿತ್ ಮೀ. ಸೊ ನೋಡೋಣ ಮಾನ್ಯನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಅವಳು ತುಂಬ ಹೊತ್ತಾಯಿತು ಹೋಗಿ ಆಗ್ಲೇನೆ ಕಾಯ್ತಾ ಇದ್ದಾಳೆ. ನಾವಿಬ್ರು ಆರಾಮಾಗಿ ಟೀ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಒಂದಷ್ಟು ವಿಡಿಯೋ ಮಾಡಿಕೊಂಡು ಬಂದ್ವಿ. ಲೆಟ್ ಅಸ್ ಸಿ ದ ರಿಯಾಕ್ಷನ್. The key. Here comes the key. ನಾನು ಅಲ್ಲಿ ತನಕ ನಡ್ಕೊಂಡು